ಆನಂದಿಸೋದಕ್ಕೆ ಇಡೀ ಸಿನಿಮಾ ಪ್ರೇಮಿಗಳು ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರನೇ 12 ಗಂಟೆಯಿಂದ ಶೋ ಆರಂಭ ಆಗುತ್ತೆ. ಎಲ್ಲಾ ಕಡೆಗಳಲ್ಲೂ ಈಗ ಅನೇಕ ಚಿತ್ರಮಂದಿರಗಳಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಅನೇಕ ಚಿತ್ರಮಂದಿರಗಳಲ್ಲಿ ಫ್ಲೆಕ್ಸ್ಗಳಾಗಿರುವುದು, ಕಟೌಟ್ಗಳು ರಾರಾಜಿಸ್ತಾ ಇದೆ. ಯಾವ ಚಿತ್ರಮಂದಿರ ನೋಡಿದ್ರು ಕೂಡ ಅಲ್ಲಿ ರಾಖಿ ಭಾಯ್ ಅಭಿಮಾನಿಗಳೇ ಕಾಣಿಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಆಲ್ಮೋಸ್ಟ್ ಇನ್ನು ಒಂದು 40 ನಿಮಿಷಗಳ ನಂತರ ಈ ಚಿತ್ರ ತೆರೆಗೆ ಅಪ್ಪಳಿಸಲಿದೆ. ಅದಕ್ಕಾಗಿ ಈ ಎಲ್ಲಾ ಚಿತ್ರ ಪ್ರೇಮಿಗಳು ಕೂಡ ಕಾಯ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ನಲ್ಲಿ ಇತಿಹಾಸ ಸೃಷ್ಟಿಸಿದ್ದು ಮಾತ್ರ ಅಲ್ಲ, ಎಲ್ಲಾ ಚಿತ್ರರಂಗದಲ್ಲೂ ಧೂಳೆಬ್ಬಿಸೋದಕ್ಕೆ ರೆಡಿಯಾಗಿದೆ. KGF 2 ತೂಫಾನನ್ನೇ ಎಬ್ಬಿಸಲಿದೆ. ಆ ಒಂದು ಕ್ಷಣಕ್ಕಾಗಿ ಈಗ ರಾಖಿ ಭಾಯ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಗಡಿಯಾರದಲ್ಲಿ 1 ಗಂಟೆ ಆಗ್ಬೇಕಂದ್ರೆ 65 ದೊಡ್ಡ ಮುಳ್ಳು 65 ಇಡಬೇಕು, ಸಣ್ಣ ಮುಳ್ಳು 1 ಹೆಜ್ಜೆ ಇಟ್ರೆ ಸಾಕು. ನಮ್ಮ ಬಾಸ್ ಹೆಜ್ಜೆ ಇಟ್ಟಾಗಿದೆ. ಆಟ ಸಲಾಂ ರಾಖಿ ಭಾಯ್, ಸಲಾಂ ರಾಖಿ ಭಾಯ್, ಸ್ಟಾರ್ ಸ್ಟಾರ್ ರಾಖಿ ಸ್ಟಾರ್, ಸ್ಟಾರ್ ಸ್ಟಾರ್ ರಾಖಿ ಸ್ಟಾರ್. ಇಡೀ ಕರ್ನಾಟಕದಾದ್ಯಂತ ರಾಖಿ ಭಾಯ್ಯನ್ನ ವೆಲ್ಕಮ್ ಮಾಡೋದಕ್ಕೆ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಕರ್ನಾಟಕದಾದ್ಯಂತ ಏನಾಗ್ತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ರಾಮನಗರದ ಚನ್ನಪಟ್ಟಣದ ಶ್ರೀ ಲಕ್ಷ್ಮಿ, ರಾಮನಗರದ ಶಾನ್, ಮಾಗಡಿಯ ಬಾಲಾಜಿ, ಕನಕಪುರದ ವಾಣಿ ಟಾಕೀಸ್ ನಲ್ಲಿ ನಾಳೆ KGF 2 ಪ್ರದರ್ಶನವನ್ನ ಕಾಣಲಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ಶೋ ಆರಂಭ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಕಟೌಟ್ಗಳು ರಾರಾಜಿಸ್ತಾ ಇದೆ, ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ರಾಖಿ ಭಾಯ್ ಅಭಿಮಾನಿಗಳ ಸಂಘದವರು, ಅವರ ಅಭಿಮಾನಿಗಳು ಬ್ಯಾನರ್ಗಳನ್ನ ಹಾಕಿದ್ದಾರೆ, ಫ್ಲೆಕ್ಸ್ ಗಳನ್ನ ಹಾಕಿದ್ದಾರೆ, ಕಟೌಟ್ಗಳನ್ನ ಹಾಕಿದ್ದಾರೆ. KGF 2 ಹವಾ ಯಾವ ರೀತಿಯಾಗಿ ಇರಲಿದೆ ಅನ್ನೋದು ಇವೆಲ್ಲವೂ ಕೂಡ ಅದಕ್ಕೆ ಒಂದು ಸಾಕ್ಷಿ ಅಂತಾನೆ ಹೇಳ್ಬೇಕಾಗುತ್ತೆ. ಇಂಟರ್ನ್ಯಾಷನಲ್ ಸ್ಟಾರ್ ಆಗಿದ್ದಾರೆ ರಾಖಿ ಭಾಯ್. ಪ್ಯಾನ್ ಇಂಡಿಯಾ ಮೂವಿ ಯಾವ ರೀತಿಯಾಗಿ ಇಡೀ ಒಂದು ವರ್ಲ್ಡ್ ವೈಡ್ ಹೆಸರನ್ನ ಮಾಡಿದೆ, ವರ್ಲ್ಡ್ ವೈಡ್ ಬೇರೆ ಬೇರೆ ಚಿತ್ರಗಳಿಗೆ ಕಾಂಪೀಟ್ ಮಾಡ್ತಾ ಇದೆ. ಇಲ್ಲಿಯವರೆಗೂ ಕೂಡ ಒಂದು ಕಡೆ ನಾವು ಗಮನಿಸ್ತಾ ಹೋಗಿದ್ರೆ ಬಾಲಿವುಡ್ಗೆ ಕಾಂಪೀಟ್ ಮಾಡುವಂತಹ ಚಿತ್ರಗಳು ಬರಬೇಕು ಅನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ಇದು ಹಾಲಿವುಡ್ ಅಲ್ಲೂ ಕೂಡ ಕಾಂಪೀಟ್ ಮಾಡುವ ರೀತಿಯಾದಂತಹ ಸಿನಿಮಾ. ಇಡೀ ವಿಶ್ವದಾದ್ಯಂತ ಈ ಚಿತ್ರ ಯಾವಾಗ ಬರುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡುವ ರೀತಿಯಲ್ಲಿ ಬಂದಂತಹ ಸಿನಿಮಾ. ಆ ಒಂದು ಹಿನ್ನೆಲೆಯಲ್ಲಿ ಹಾಗಾದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ನಾವು ಕೊಡ್ತಾ ಹೋಗ್ತೀವಿ. ತುಮಕೂರಲ್ಲೂ ರಾಖಿ ಭಾಯ್ ಯಶ್ನದ್ದೇ ಫುಲ್ ಅಬ್ಬರ. ಮಧ್ಯರಾತ್ರಿ 2 ಗಂಟೆಯಿಂದ KGF 2 ಶೋ ಆರಂಭ ಆಗತ್ತೆ. ಮಾರುತಿ ಚಿತ್ರಮಂದಿರ ಮತ್ತು ಜೈ ಭಾರತ್ ಥಿಯೇಟರ್ ನಲ್ಲಿ ರಿಲೀಸ್ ಆಗತ್ತೆ. ಯಾಕಂದ್ರೆ ಅನೇಕ ಕಡೆಗಳಲ್ಲಿ ಈಗಾಗಲೇ ಮಧ್ಯರಾತ್ರಿಯಿಂದಲೇ ಚಿತ್ರ ತೆರೆಗೆ ಬರ್ತಾ ಇರುವಂತದ್ದು. ಎಲ್ಲಾ ಕಡೆಗಳಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಹವಾ ಮೇಂಟೈನ್ ಮಾಡಿದೆ KGF 2 ಚಿತ್ರ. ಎಲ್ಲೆಲ್ಲೂ KGF 2 ನದ್ದೇ ಹವಾ ತೂಫಾನನ್ನ ಎಬ್ಬಿಸಲಿದೆ ಅನ್ನುವಂತಹ ಮಾತೇನಿದೆಯಲ್ಲ ಅದು ಸುಳ್ಳಲ್ಲ. ಇಲ್ಲಿವರೆಗೂ ಇದ್ದಿದ್ದೇ ಒಂದು ರೀತಿ, ಆದ್ರೆ ಇನ್ನು ಮುಂದೆ ಈ ಚಿತ್ರದಿಂದ ಆಗ್ತಾ ಇರೋದೇ ಮತ್ತೊಂದು ರೀತಿ. ಇಲ್ಲಿವರೆಗೂ ಆದಂತಹ ಇತಿಹಾಸ ಮುಂದೆ ಆಗ್ತಾ ಇರೋದು ಮತ್ತೊಂದು ಇತಿಹಾಸ. ಆ ಇತಿಹಾಸವನ್ನ ಸೃಷ್ಟಿ ಮಾಡಲಿದೆ KGF 2. ಸೊ ಬೆಂಗಳೂರಿನಲ್ಲಿ ಏನೇನ್ ಆಗ್ತಾ ಇದೆ, ಯಾವ ರೀತಿಯಾಗಿ ಚಿತ್ರವನ್ನ ವೆಲ್ಕಮ್ ಮಾಡೋದಕ್ಕೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಎಷ್ಟೊತ್ತಿಗೆ ಮೂವಿ ಈಗ ಅಲ್ಲಿ ಕೂಡ ರಿಲೀಸ್ ಆಗತ್ತೆ. ಇವೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ಊರ್ವಶಿ ಥಿಯೇಟರ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಈಗಾಗಲೇ ಈ ಚಿತ್ರದ ಬಗ್ಗೆ ಇರುವಂತಹ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ, ಯಾವ ಚಿತ್ರಕ್ಕೂ ಇಲ್ಲ. ನಾವು ಪ್ರತಿದಿನ ಇದನ್ನ ಹೇಳ್ತಾನೆ ಇರ್ತೀವಿ. ಆ ರೀತಿಯ ನಿರೀಕ್ಷೆ ಪ್ರತಿಯೊಬ್ಬ ಚಿತ್ರದ ಅಭಿಮಾನಿಗಳಿಗೂ ಕೂಡ ಇದೆ. ನೀವು ಕಾಣ್ತಾ ಇರುವ ಹಾಗೆ ಈಗ ಏನೇನು ದೃಶ್ಯಾವಳಿಗಳು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಈ ಮಧ್ಯರಾತ್ರಿಯಲ್ಲಿ? ಎಸ್ ನವಿತಾ, ನೀವು ಆಗ್ಲೇ ಒಂದು ಮಾತು ಹೇಳಿದ್ರಿ, ದಾಖಲೆ ದಾಖಲೆ ಅಂತ. ನಿಜವಾಗ್ಲೂ KGF ಸ್ಟೈಲ್ನಲ್ಲೇ ಹೇಳ್ಬೇಕು ಅಂತ ಅಂದ್ರೆ ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್.
ಈ ಡೈಲಾಗ್ ರೀತಿಯಲ್ಲಿ ನಾವು ಹೇಳ್ತಾ ಇದ್ರೆ ರೆಕಾರ್ಡ್ ರೆಕಾರ್ಡ್ ರೆಕಾರ್ಡ್. ಇದು KGF ನ ಒಂದು ಫಾರ್ಮುಲಾ ಅಂತ ಅನ್ಬೋದು. ಸದ್ಯಕ್ಕೆ ಈಗ ನಾವು ಮಧ್ಯರಾತ್ರಿ ಬೆಂಗಳೂರಿನ ಊರ್ವಶಿ ಚಿತ್ರಮಂದಿರದ ಬಳಿ ಇದ್ದೀವಿ. ನಾವಿಲ್ಲಿ ನೋಡ್ತಾ ಇರ್ಬೋದು, ಯಾಕಂದ್ರೆ ಬೆಂಗಳೂರಿನಲ್ಲಿ ಇವತ್ತು ಒಂದು ಮಳೆ ಕೂಡ ಬಂದು ಹೋಯ್ತು. ಆದ್ರೆ ಈ ಮಳೆಯನ್ನು ಲೆಕ್ಕಿಸದೆ ಜನರು ಒಂದು KGF ಚಿತ್ರವನ್ನು ಕಣ್ತುಕೊಳ್ಳೋದಕ್ಕೆ ಈಗಾಗಲೇ ಇಲ್ಲಿ ಊರ್ವಶಿ ಚಿತ್ರಮಂದಿರದ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ಜೊತೆಗೆ ಅಭಿಮಾನಿಗಳ ಜೊತೆ ಈ ಸಿನಿಮಾವನ್ನು ನೋಡೋದಕ್ಕೆ ಚಿತ್ರತಂಡವನ್ನು ಕೂಡ ಈಗ ಬಂದಿದ್ದಾರೆ. ಪಟಾಕಿ ಸಿಡಿಸಿ ನಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ, ಮಧ್ಯರಾತ್ರಿ ಪಟಾಕಿ ಸಿಡಿಸಿ ರಾಕಿ ಬಾಯ್ನ ಬೆಳ್ಳಿತೆರೆ ಮೇಲೆ ಸ್ವಾಗತಿಸೋಕೆ ಅಭಿಮಾನಿಗಳು ಸಂಭ್ರಮದಿಂದ ಕಾಯ್ತಿದ್ದಾರೆ. ಪಟಾಕಿ ಸಿಡಿಸಿ ಅವರ ಒಂದು ಅಭಿಮಾನದ ಒಂದು ಮಟ್ಟ ಯಾವ ರೀತಿ ಯಾವುದು ಅಂತ ತೋರಿಸೋಣ ಮುಖ ಈ ಮಧ್ಯರಾತ್ರಿಯಲ್ಲಿ ಮಳೆಯನ್ನು ಲೆಕ್ಕಿಸಲು ಬಂದು ಜನ ಒಂದು ಸಂಭ್ರಮದಿಂದ ಅಲ್ಲಿ ಒಂದು KGF ನ ದರ್ಶನ ಮಾಡೋದಕ್ಕೆ ಕಾಯ್ತಿದ್ದಾರೆ. ನಾವು ನೋಡ್ತಾ ಇರ್ಬೋದು ಚಿತ್ರಮಂದಿರದಲ್ಲಿ ಮಧ್ಯರಾತ್ರಿ ಕೆಲವೇ ಕ್ಷಣಗಳಲ್ಲಿ ರಾಖಿ ಬಾಯಿ ಬೆಳ್ಳಿತೆರೆ ಮೇಲೆ ದರ್ಶನ ಆಗುವಂತ ಗ್ಯಾರಂಟಿ. ಈಗ ರಾಖಿಯನ್ನು ಕಣ್ಕೊಂಡ್ಕೊಳ್ಳೋದಕ್ಕೆ 3 ವರ್ಷಗಳಿಂದ ಕಾದಿದ್ದಂತಹ ಅಭಿಮಾನಿಗಳು ಈ ಸಿನಿಮಾವನ್ನು ನೋಡೋದಕ್ಕೆ ಬಂದಿದ್ದಾರೆ. ಇನ್ನು ವಿಶೇಷ ಏನಂತ ಅಂದ್ರೆ ಮಧ್ಯರಾತ್ರಿಯಲ್ಲೂ ಕೂಡ ಮಹಿಳಾ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇದನ್ನು ಗಮನಿಸಿದ್ರೆ ಯಾವುದೇ ಒಂದು ಸಿನಿಮಾ ಗೆಲ್ಲಬೇಕಾದ್ರೆ ಮಹಿಳಾ ಅಭಿಮಾನಿಗಳು ಮಹಿಳೆಯರು ಚಿತ್ರಮಂದಿರದ ಬಂತು ಅಂದ್ರೆ ಆ ಸಿನಿಮಾ ಖಂಡಿತವಾದಂತ ದೊಡ್ಡ ಮಟ್ಟದ ಒಂದು ಹಿಟ್ ಆಗುತ್ತೆ ಅಂತ ಅನ್ಬೋದು. ಇಲ್ಲಿ ನಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳಾ ಅಭಿಮಾನಿಗಳು ಸಹ ಬಂದು ಒಂದು ಸಿನಿಮಾವನ್ನು ನೋಡ್ತಿದ್ದಾರೆ. ನಾವು ಕೂಡ ಈ ಅಭಿಮಾನಿಗಳು ಮಾತಾಡಿಸುವಂತ ಕೆಲಸ ಮಾಡ್ತೀನಿ. ಅವರು ಎಷ್ಟು ಎಕ್ಸೈಟ್ ಆಗಿ ಈ ಒಂದು KGF ಚಿತ್ರಕ್ಕಾಗಿ ಕಾಯ್ತಿದ್ದಾರೆ, ಅವರು ಎಲ್ಲಿಂದ ಬಂದಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, 3 ವರ್ಷಗಳ ನಂತರ KGF 2 ಚಾಪ್ಟರ್ ಒಂದು ದೊಡ್ಡ ಮಟ್ಟದ ಐತೆ. ಎಷ್ಟು ಎಕ್ಸೈಟ್ಮೆಂಟ್ ಇದೆ. ಮಧ್ಯರಾತ್ರಿ ಮಳೆ ಬಂದಿದ್ರು ಅದನ್ನು ಲೆಕ್ಕಿಸದೆ ಇಷ್ಟು ಜನಗಳು ಬಂದು ನಿಂತಿದ್ದಾರೆ. ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂತ. ತುಂಬಾನೇ ಇದೆ ಸರ್, ಹೇಳಕ್ಕೇನಾಗಲ್ಲ. ಇದು ಏನಂತಾರೆ ಎಕ್ಸ್ಪೆಕ್ಟೇಷನ್ ಅಂತಲ್ಲ, ಅದಕ್ಕೂ ಮೀರಿದ್ದೇನೆ. ಎಲ್ರಿಗೂ ಗೊತ್ತಿದೆ ಒಂದು ಕ್ವಾಲಿಟಿ ಸಿನಿಮಾ ನಮ್ಮ ಕನ್ನಡದ ಅನ್ನೋದು ಇನ್ನೊಂದು ದೊಡ್ಡ ಹೆಮ್ಮೆ. ಸೊ ಆಬ್ವಿಯಸ್ಲಿ ಸೀಟ್ ಸಿಕ್ಕಿದ್ದು ತುಂಬ ಖುಷಿ ಆಯ್ತು. ಫ್ರೆಂಡ್ಸ್ ಜೊತೆ ಬಂದಿದ್ದು ಖುಷಿ ಆಗ್ತಿದೆ ಸರ್. ಖಂಡಿತ ಸಕ್ಸಸ್, ಆಲ್ರೆಡಿ ಸಕ್ಸಸ್ಸೇ, ಅದನ್ನ ವಿಟ್ನೆಸ್ ಮಾಡಕ್ ಬಂದಿದ್ದೀವಿ ಅಷ್ಟೇ. ಇಲ್ಲಿ ಕನ್ನಡದ ಸಿನಿಮಾ ಕನ್ನಡಕ್ಕಷ್ಟೇ ಸೀಮಿತ ಅನ್ನುವಂಥ ಒಂದು ಕಾಲ ಇತ್ತು, ಆದ್ರೆ ಅದು ಇವತ್ತು ಇಲ್ಲ. ಕನ್ನಡದ ಸಿನಿಮಾ ನಮ್ಮ ನಾಡು ನುಡಿ ಗಡಿಯನ್ನು ದಾಟಿ ಸಾಗರದಾಚೆಯೂ ಕೂಡ ಕನ್ನಡದ ಬಾವುಟ ಹಾರಾಡಿಸಿದೆ. ಬಿಕಾಸ್ KGF ಎಷ್ಟು ಹೆಮ್ಮೆ ಆಗುತ್ತೆ ಈ ಸಿನಿಮಾ. ಹೆಮ್ಮೆ ಆಗುತ್ತೆ ಸರ್. ಅದು ಎಲ್ಲ ಕಡೆಯಿಂದನೂ ಸ್ಟ್ಯಾಂಡರ್ಡ್ಸ್ನ ಜಾಸ್ತಿ ಮಾಡಿದೆ. ಹೌದಪ್ಪ, ಈ ಕನ್ನಡ ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಒಂದು ಮೂವಿ ಅಂದರೆ ಯಾವ ಥರ ಇರಬೇಕು, ಕ್ವಾಲಿಟಿ ಥರ ಇದೆ. ಸೊ ಎಲ್ಲ ಅದಕ್ಕೆ ಇಡೀ ಇಂಡಿಯಾದಲ್ಲಿ ಪ್ರೇಕ್ಷಕರು ಇಷ್ಟಪಟ್ಟಿರೋದು. ಒಂದು ಭಾಷೆಯಾಗಿದ್ದು ನಿಂತಿಲ್ಲ, ಇವಾಗ ಒಂದು ಮೂವಿ ಮಾಡೋಕ್ಕೆ ಒಂದು ಸ್ಟ್ಯಾಂಡರ್ಡ್ನ ಕ್ರಿಯೇಟ್ ಮಾಡಿದೆ. ಸೊ ತುಂಬ ಪ್ರೌಡ್ ಆಗುತ್ತೆ ಸರ್, ಹೆಮ್ಮೆ ಆಗುತ್ತೆ. ಇನ್ನು ಅಭಿಮಾನಿಗಳಿದ್ದಾರೆ, ಅವರು ಮಾತಾಡ್ತಾ ಕೆಲಸ ಮಾಡ್ತೀನಿ. ಮೇಡಮ್, ಎಷ್ಟು ಎಕ್ಸೈಟ್ಮೆಂಟ್ ಇದೆ. 2-3 ವರ್ಷಗಳ ನಂತರ ಮಧ್ಯರಾತ್ರಿಯಲ್ಲಿ ಬಂದು ಕುಟುಂಬ ಸಮೇತ ಬಂದು ಸಿನಿಮಾ ನೋಡ್ತಾ ಇದ್ದೀರಿ. ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ರಾಖಿ ಬಾಯಿನ ನೋಡೋದಕ್ಕೆ ಬಂದಿದ್ದೀರಿ. ಎಷ್ಟು ಎಕ್ಸೈಟ್ಮೆಂಟ್ ಇದೆ. ಎಕ್ಸೈಟ್ಮೆಂಟ್ ತುಂಬ ಜಾಸ್ತಿನೇ ಇದೆ. ಪಾರ್ಟ್ 1 ಮಾಡಿದ್ದೀವಿ. ಮೂವಿ ನೋಡಿದ್ಮೇಲೆ ಒಂದು ಟ್ರೆಂಡ್ ಸೆಟರ್ ಥರ ಇದೆ ಮೂವಿ. ಸೊ ಪಾರ್ಟ್ 2 ಹೇಗಿರುತ್ತೆ ಅಂತ ಫಸ್ಟ್ ಡೇ ಇನ್ಫ್ಯಾಕ್ಟ್ ನಾವು ಲಕ್ಕಿ ಲಾಸ್ಟ್ ಮಿನಿಟಲ್ಲಿ ನಮಗೆ ಟಿಕೆಟ್ ಸಿಕ್ಕಿದೆ. ಅದಕ್ಕೆ ಎಲ್ಲ ಫ್ಯಾಮಿಲಿ ಜೊತೆ ಬಂದು ನೋಡ್ತಾ ಇದ್ದೀವಿ ನಾವು. ಈಗ ಆಲ್ರೆಡಿ ಸಾಕಷ್ಟು ಹಾಡುಗಳು ರಿಲೀಸ್ ಆಗಿದೆ. ಹಾಡುಗಳು ಅದ್ಭುತವಾದಂಥ ರೆಸ್ಪಾನ್ಸ್. ಇವತ್ತು ಕೂಡ ಒಂದು ಹಾಡು ರಿಲೀಸ್ ಆಯಿತು, ಅದಕ್ಕೂ ಕೂಡ ಒಂದು ಒಳ್ಳೆ ಹಾಡು ನೋಡಿದ್ದೀರಾ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಳ್ಳಿತೆರೆ ಮೇಲೆ ಸಿನಿಮಾ. ತುಂಬ ಜಾಸ್ತಿ ಎಕ್ಸೈಟ್ಮೆಂಟ್ ಆದರೆ ಇದೆ. ಇನ್ನು ಯಾರನ್ನಾದ್ರೂ ನೋಡೋಕ್ಕೆ ಸಿಗುತ್ತೇನೋ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಮೂವಿನಲ್ಲಿ ಹೀರೋ ಯಾರಾದರೂ ಬರ್ತಾರೇನೋ ಅಂತ. ಇಟ್ಸ್ ಇಂಟ್ರೆಸ್ಟಿಂಗ್. ಸಾರಿ, ಕನ್ನಡದಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಆಗ್ಲೇ ಹೇಳಿದಾಗೆ ನವಿತಾ, ಯಾವುದೇ ಒಂದು ಚಿತ್ರಕ್ಕೆ ಮಹಿಳಾ ಅಭಿಮಾನಿಗಳು ಥಿಯೇಟರ್ ಕಡೆ ಬಂತು ಅಂದ್ರೆ ನಿಜಕ್ಕೂ ಆ ಸಿನಿಮಾಗೆ ಒಂದು ದೊಡ್ಡ ಮಟ್ಟದ ಸಿಗುತ್ತೆ. ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಚಿತ್ರತಂಡದವರು ಕೂಡ ಈಗಾಗಲೇ ಸಿನಿಮಾವನ್ನು ಮಾಡುವಂತ ಕೆಲಸ ಮಾಡಿ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತವ್ರು ಬಂದಿದ್ದಾರೆ. ಸೊ ನಾವು ಕೂಡ ಅವ್ರನ್ನ ಮಾತಾಡ್ಸೋಣ. ಸರ್, ತುಂಬಾ ಒಂದು ಎಕ್ಸೈಟ್ಮೆಂಟ್ ಇದೆ. KGF ಇದು ನೋಡ್ತಾ ಇದ್ದೀರಾ ಮಧ್ಯರಾತ್ರಿಯಲ್ಲಿ, ಈ ಜನ ಏನ್ ಹೇಳ್ತೀರಾ? ತುಂಬಾ ಸಂತೋಷ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಕನ್ನಡ ಸಿನಿಮಾ ವರ್ಲ್ಡ್ ವೈಡ್ ಹೋಗಿದೆ. ಎಕ್ಸ್ಪೆಕ್ಟೇಷನ್ ಮೀರಿ ಸಿನಿಮಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀವಿ. ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು, ಹಾಗಾಗಿ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ. ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತವ್ರು ಕೂಡ ನಮ್ಮ ಜೊತೆ ಈಗ ಸಿನಿಮಾ ನೋಡಕ್ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸುವಂತ ಒಂದು ಕೆಲಸ ಮಾಡ್ತೀನಿ. ಸರ್, ಈಗ ಹಲೋ ಸರ್, ಈಗ KGF ಒಂದು ದೊಡ್ಡ ಮಟ್ಟದ ಒಂದು ನೋಡ್ತಾ ಇರ್ಬೋದು. ಸಿನಿಮಾದಲ್ಲಿ ನೀವು ಕೂಡ ಒಂದು ಪಾತ್ರ ಮಾಡಿದ್ದೀರಾ. ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಭಿಮಾನಿಗಳ ಜೊತೆ ಸಿನಿಮಾ ನೋಡೋದು. ಇದು ವರ್ಷಕ್ಕೆ ಯಾವ ಪದ ತಗೊಂಡ್ಬರ್ಲಿ, ಈ ಥರ ಈ ಅದೃಷ್ಟ ಎಲ್ಲರಿಗೂ ಸಿಗೋದಿಲ್ಲ. ನಾನಂತೂ ಹೇಳ್ಕೊಳಕ್ಕೆ ಆಗದೇ ಸಂತೋಷ ಆಗ್ತಾ ಇದೆ. ಇದು ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಆರ್ಟಿಸ್ಟ್ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಒಂದು ಕಾತರದಿಂದ ಕಾಯ್ತಾ ಇರ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಚಾಪ್ಟರ್ 1 ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ವಿ.